ಹಾಗಾದ್ರೆ ಪ್ರಾರ್ಥನೆಗೂ ಹೇಳೋಕೆ ಏನು ವ್ಯತ್ಯಾಸ? ನಾವು ಪ್ರಾರ್ಥನೆ ಮಾಡ್ತೇವೆ, ಹೇಳಲ್ಲ, ಅದೇ ದೊಡ್ಡ ಸಮಸ್ಯೆ. ಇಲ್ಲಿ ಬೆಟ್ಟ ಗುಡ್ಡಗಳು ಬಂದಾಗ ನೀವು ಬೆಟ್ಟಕ್ಕೆ ಪ್ರಾರ್ಥನೆ ಮಾಡಿ ಅಂತ ಇದೆಯಾ ಅದು ಹೇಳುವಂತ ಇದೆಯಾ? ಅಲ್ಲೂ ಹೇಳು, ಹೇಳು ಹೇಳು, ಅಲ್ಲೂ ಹೇಳು. ಹಲೋ, 3 ಕಡೆ ಇದೆ ಹೇಳು 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 ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೇಳೋದಾದ್ರೆ ದೇವರು ನಮ್ಮ ಪದೇ ಪದೇ ತಿಳಿಸ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಯಾವುದೇ ಬೆಟ್ಟ ಗುಡ್ಡಗಳು ಬಂದರೂ ಕೂಡ ಪ್ರೈಸ್ ಬಿಟ್ಟು ಗಾಡ್, ಆ ಬೆಟ್ಟ ಗುಡ್ಡಗಳಿಗೆ ನೀವು ಹೇಳೋದನ್ನ ಕಲ್ತ್ಕೊಳ್ಬೇಕು. ಆ ಬೆಟ್ಟ ಕೇಳಬೇಕು, ಅದೇ ಹೇಳೋದು ನೀವು ಕೇಳೋದಲ್ಲ. ಆ ಬೆಟ್ಟ ಕೇಳಬೇಕು, 2 ವಿಷಯ ಹೇಳ್ಬೇಕು. ವಾಟ್ ಟು ಡೂ, ವೇರ್ ಟು ಗೋ. ಏನ್ ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು. ಬೆಟ್ಟವೇ ನಾನು ನಿನಗೆ ಹೇಳ್ತಾ ಇದ್ದಾನೆ, ಬೂಡ ಸಮೇತ ಕಿತ್ಕೋ. ಆಯ್ತು ಗುರು, ಕಿತ್ಕೊಂಡೆ, ಆಮೇಲೆ ಸಮುದ್ರಕ್ಕೆ ಬಿದ್ದು ಸಾಯಿ, ಮುಗೀತು, ಫಿನಿಶ್. ಬೆಟ್ಟಕ್ಕೆ ನೀನು ಕಿತ್ಕೊಂಡು ಹೋಗು, ಓಕೆ. ಎಲ್ಲಿಗೆ ಹೋಗ್ಬೇಕು? ಸಮುದ್ರಕ್ಕೆ. ವಾಟ್ ಟು ಡೂ, ವೇರ್ ಟು ಗೋ. ಇಷ್ಟೇ ನೀವು ಸಮಸ್ಯೆ ಹೇಳ್ಬೇಕಾಗಿರೋದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಬಟ್ ನಮ್ಮಲ್ಲಿ ಅನೇಕರು ನಮ್ಮ ಜೀವನದಲ್ಲಿ ಬೆಟ್ಟ ಗುಡ್ಡಗಳು ಬಂದಾಗ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತವೆ. ಇಲ್ಲಿ ಪ್ರಾರ್ಥನೆ ಮಾಡಿ ಎಂಬುದು ಹೇಳ್ತಲ್ಲ, ಹೇಳು, ಬೆಟ್ಟಕ್ಕೆ ಹೇಳು. ಎಷ್ಟು ಸಲ ಇದೆ ಹೇಳು? ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ, ತನ್ನ ಹೃದಯದಲ್ಲಿ ಸಂಶಯ ಪಡದೆ ತಾನು ಹೇಳಿದವುಗಳು ಆಗುವುದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. 3 ಸಲ ಇದೆ, 3 ಸಲ ಇದೆ ಹೇಳುವಂಥದ್ದು, ಬಟ್ ನಂಬುವಂತ ಇರುವಂಥದ್ದು ಒಂದೇ ಸಲ. ಹೃದಯದಲ್ಲಿ ಸಂಶಯ ಪಡದೆ ಅಂದ್ರೆ ಹೃದಯದಲ್ಲಿ ನಂಬಬೇಕು. ಬೇರೆ ಟ್ರಾನ್ಸ್ಲೇಷನ್ ಹಾಕಿ ನಂಬುವುದಿದೆ. ಒಂದೇ ಸಲ ನಂಬಿಕೆ. 1 ಸಲ ನೀವು ನಂಬಿದ್ರೆ 3 ಸಲ ಹೇಳ್ಬೇಕು ನೀವು. ಎಲ್ಲರೂ ಹೇಳುವಂಥದ್ದು ಏನಂದ್ರೆ, ಬ್ರದರ್ ನನ್ನ ನಂಬಿಕೆ ಆಗ್ತಲ್ಲ ಬ್ರದರ್, ನನಗೆ ವಿಶ್ವಾಸ ಇಲ್ಲ ಬ್ರದರ್. ಪರವಾಗಿಲ್ಲ, ನೀವು ಬಾಯಿಟಿಗೆ 3 ಸಲ ಹೇಳಿ. ನೀವು 3 ಸಲ ಹೇಳುವಂತ ವಾಕ್ಯಗಳು ನಿಮ್ಗೆ ಕಿವಿಯಿಂದ ಕೇಳಿಸ್ಕೊಳ್ತೀರಿ. ನಿಮ್ಮ ಅವ್ರ ವಿಶ್ವಾಸ ಉತ್ಪತ್ತಿ ಮಾಡ್ತವೆ, ನಂಬಿಕೆನ ಉತ್ಪತ್ತಿ ಮಾಡ್ತವೆ. ಹಲೋ, ಹಾಗಾದ್ರೆ ಇಲ್ಲಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ಯಾ, ಹೇಳಿ ಅಂತ ಇದೆಯಾ? ಪ್ರಾರ್ಥನೆಗೂ ಹೇಳಕ್ಕೂ ಏನು ವ್ಯತ್ಯಾಸ? ನೀವು ಪ್ರಾರ್ಥಿಸುವಾಗ ಪ್ರಿಯರೇ, ನೀವು ದೇವರೊಂದಿಗೆ ಅವರ ವಾಕ್ಯವನ್ನು ತೆಗೆದುಕೊಂಡು ಒಪ್ಪಂದ ಮಾಡಿಕೊಂಡು, ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡು ದೇವರೊಂದಿಗೆ ಮಾತನಾಡ್ತಾ ಇದ್ದೀರಿ. ಅದು ಪ್ರಾರ್ಥನೆ. ಹೇಳೋದು ಅಂತಂದ್ರೆ ನೀನು ನುಡಿಬೇಕು ಅಂತ ಹೇಳಿದ್ರೆ ಅದರ ಅರ್ಥ ನೀವು ದೇವರೊಂದಿಗೆ ಮಾತಾಡ್ತಾ ಇಲ್ಲ, ಬದಲಾಗಿ ಶತ್ರುನೊಂದಿಗೆ ಮಾತನಾಡ್ತಾ ಇದ್ದೀರಿ. ಹಲೋ, ಅರ್ಥ ಆಗ್ತದೆಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ಜೀವನದಲ್ಲಿ ಬೆಟ್ಟ ಗುಡ್ಡಗಳು ಬಂದಾಗ ಎಷ್ಟು ಮಂದಿ ಪ್ರಿಯರೇ ಬೆಟ್ಟಕ್ಕೆ ಏಳುವುದನ್ನು ಬಿಟ್ಟು ಬೆಟ್ಟವನ್ನು ದೇವರ ಹತ್ರ ತೆಗೆದುಕೊಂಡು ಹೋಗಿ ಒತ್ಕೊಂಡು ಹೋಗಿ ಅವ್ರ ಮುಂದೆ ಇಟ್ಟು, ದೇವಾ ಈ ಬೆಟ್ಟವನ್ನು ನನ್ನ ಜೀವನ ತೆಗೆದಾಕು ಅಂತೇಳಿ ಎಷ್ಟು ಮಂದಿ ಪ್ರಿಯರೇ ಪ್ರಾರ್ಥನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾವೆ? ಹಲೋ, ನೀವು ಎಷ್ಟೇ ಬೆಟ್ಟ ಗುಡ್ಡಗಳು ತೆಗೆದುಕೊಂಡೋಗಿ ದೇವ್ರ ಮುಂದೆ ಇಟ್ಟು, ದೇವಾ ಈ ಬೆಟ್ಟವನ್ನ ಕ್ಯಾನ್ಸಲ್ ಮಾಡು ಅಥವಾ ಬೆಟ್ಟವನ್ನು ನಾನು ತೆಗೆದಾಕು ಅಂತ ಕೇಳಿದ್ರೆ ದೇವ್ರು ಹೇಳ್ತಾರೆ, ಇದು ನನ್ನ ಕೆಲಸ ಅಲ್ಲ. ನಿಮ್ಮ ಬೆಟ್ಟವನ್ನ ನೀವು ತೆಗೆದಾಕ್ಲಿಕ್ಕಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ನಾನು ಯಾವ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಪಾಠ ನೀನು ಮಾಡಲೇಬೇಕು. ನನ್ನ ಪಾಠ ಈಗಾಗಲೇ ಮಾಡಿದ್ದೇನೆ. ಮತ್ತೊಂದು ಹೇಳೋದಾದ್ರೆ, ನನ್ನ ನಾಮದಲ್ಲಿ ಆ ಬೆಟ್ಟಕ್ಕೆ ಮಾತನಾಡಿ, ಆಗ ಬೆಟ್ಟ ಕದಲ್ತದೆ. ಹಲೋ, ಬೆಟ್ಟಕ್ಕೆ ಮಾತನಾಡಿ, ಬೆಟ್ಟ ಕದಲ್ತದೆ. ಆ ಬೆಟ್ಟಗಳು ಯಾವುದೇ ಆಗಿರ್ಬೋದು, ರೋಗ ಎಂಬ ಬೆಟ್ಟ ಆಗಿರ್ಬೋದು, ಕೆಟ್ಟ ಪರಿಸ್ಥಿತಿ ಆಗಿರ್ಬೋದು, ಸಾಲದೋರೆ ಆಗಿರ್ಬೋದು, ಅವಿದ್ಯತೆ ಆಗಿರ್ಬೋದು, ದುಶ್ಚಟಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅಥವಾ ಭಯ ಆಗಿರ್ಬೋದು. ಆ ಬೆಟ್ಟಕ್ಕೆ ನೀವು ಯೇಸು ನಾಮದಲ್ಲಿ ನುಡಿಯುವಂಥದ್ದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೆಟ್ಟಕ್ಕೆ ಎಂಬುದಾಗಿ ಹೇಳುವಾಗ ಕ್ಯಾನ್ಸರ್ ಕೂಡ ಅಥವಾ ಯಾವುದೇ ರೋಗಗಳಾಗ್ಲಿ ಅದು ಕೂಡ ಒಂದು ಬೆಟ್ಟನ. ಹಾಗಾದ್ರೆ ಕ್ಯಾನ್ಸರ್ಗೆ ನೀವು ಹೇಳ್ಬೋದಾ ಬುಡ ಸಮಯ ಕಿತ್ಕೊಂಡು ಹೋಗಿ ಸಮುದ್ರ ಬೀಳು ಅಂತ ಹೇಳ್ಬೋದಾ? ಎಸ್. ನಿಮ್ಮ ಶರೀರದಲ್ಲಿರುವಂತ ಯಾವುದೇ ರೋಗಗಳಿರಲಿ, ರೋಗಗಳಿಗೆ ನೀವು ಮಾತಾಡ್ಬೋದಾ?
ಅದು ನಿಮ್ಮಲ್ಲಿ ಕ್ಷಮಿಸದೆ ಇರುವಂತ ದುರಾತ್ಮ ನಿಮ್ಮನ್ನು ವಶೀಕರಣ ಮಾಡ್ಕೊಂಡಿದ್ದಾನೆ, ಕ್ಷಮೆ ಕೊಡಕ್ಕಾಗ್ತಲ್ಲ. ಕ್ಷಮಿಸದೆ ಇರುವಂತ ದುರಾತ್ಮನಿಗೆ ನೀವು ಆಜ್ಞೆ ಮಾಡ್ಬೋದಾ? ಎಸ್. ಮನ್ನೊಂದುಕೊಳ್ಳುವಂತಹ ದುರಾತ್ಮನಿಗೆ, ಮನನೊಯಿಸುವಂತ ದುರಾತ್ಮನಿಗೆ ಆಜ್ಞೆ ಮಾಡ್ಬೋದಾ? ಎಸ್. ಸೊ ದೇವರು ಅದು ನಮ್ಗೆ ಕಲ್ಸ್ಕೊಡ್ತಿರುವಂಥದ್ದು. ನೀವು ದುರಾತ್ಮನೊಂದಿಗೆ ಮಾತನಾಡಿ, ಸಮಸ್ಯೆಗೆ ಮಾತನಾಡಿ, ನೀವು ಯಾವಾಗ ಮಾತನಾಡ್ತೀರಿ ಅದಕ್ಕೆ ಬೇರೆ ಆಪ್ಷನೇ ಇಲ್ಲ. ಜೊತೆ ನೀವೇನು ಹೇಳ್ತೀರಿ ಅದ್ರ ಪ್ರಕಾರ ಅದು ಮಾಡ್ತದೆ. ನೀವು ಆ ಬೆಟ್ಟಕ್ಕೆ ಏನಂತ ಹೇಳ್ಬೇಕು? ಬುಡ ಸಮೇತ ಕಿತ್ತುಕೊಂಡು ಹೊರಡ ಬಂದು ಸಮುದ್ರ ಬಿದ್ದು ಸಾಯಿ. ಇಲ್ಲಿಲ್ಲ, ಇಲ್ಲಿ ಸತ್ರ ದುರ್ವಾಸ ಬಂದ್ಬಿಡ್ತದೆ. ಹಲೋ. ಬಟ್ ಅದು ಹೇಳುವಾಗ ವೆರಿ ವೆರಿ ಇಂಪಾರ್ಟೆಂಟ್. ಜಟ್ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳಿ ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ. ಮನಸ್ಸಿದೆಯಾ, ಹೃದಯ ಇದೆಯಾ? ಹೈಲೈಟ್ ಮಾಡಿ. ಹೃದಯ ಇದೆಯಾ, ಮನಸ್ಸು ಇದೆಯಾ? ಅಲ್ಲಿ ಹೃದಯದಲ್ಲಿ. ಇಲ್ಲೇ ಅನೇಕ ಕ್ರೈಸ್ತ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥದ್ದು. ಬ್ರದರ್, ನಾನು ಬಾಯಿ ತುಡಿಲಿಕ್ಕೆ ಹೋಗ್ತದಾನೆ, ಬಟ್ ನನ್ನ ಮನಸ್ಸಲ್ಲಿ ಜಸ್ಟ್ ಅನೇಕ ಡೌಟ್ಗಳು ಬರ್ತಾ ಇದೆಯಲ್ಲ. ನೀವು ಮನಸ್ಸಿರೋದೇ ಅದಕ್ಕೆ. ಇಲ್ಲಿ ಮನಸ್ಸಲ್ಲಿ ಸಂಶಯ ಪಡಬೇಡಿ ಅಂತ ಹೇಳ್ತಲ್ಲ, ಹೃದಯದಲ್ಲಿ ಸಂಶಯ ಪಡಬೇಡಿ. ಬೇರೆ ಟ್ರಾನ್ಸ್ಲೇಷನ್ ಹಾಕಿ ಬ್ರದರ್. 23 ಕ್ಲಿಕ್ ಮಾಡಿ. ಫಸ್ಟ್ 23 ಕ್ಲಿಕ್ ಮಾಡಿ. ಬೇರೆ ಟ್ರಾನ್ಸ್ಲೇಷನ್ ಹಾಕಿ ಪಕ್ಕದ್ದು. ದೆನ್ ಬೇರೆ ಟ್ರಾನ್ಸ್ಲೇಷನ್ ಪಕ್ಕದ್ದು. ನಿಮಗೆ ಸತ್ಯವಾಗಿ ಪಕ್ಕ ಟ್ರಾನ್ಸ್ಲೇಷನ್ ERV. ಅದ್ರ ಪಕ್ಕ ಪಕ್ಕ ಅಂದ್ರೆ ಪಕ್ಕ ತಾನೆ. ನೀವೇನು ಹಾಕಿದಾರ ಪಕ್ಕ ಹಾಕಿ, ಅದನ್ನ ಇಲ್ಲ ಎಡಕೋ ಬಲಕೋ ಯಾವ್ದೊಂದು ಪಕ್ಕ ಹಾಕಿ. ಓಕೆ, ಇನ್ನೊಂದು ಪಕ್ಕ ERV. ERVನದು ಓಕೆ. ಎಲ್ಲೋದ್ರಿ? ನಾನು ನಿಮಗೆ ಸತ್ಯವಾಗಿ, ನೀನು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ಸಂಶಯವನ್ನೇ ಪಡದೆ ನೀನು ಹೇಳಿದ್ದು ಖಂಡಿತವಾಗಿ ನೆರವೇರುತ್ತದೆ ಎಂದು ನಂಬಿದರೆ. ಎಲ್ಲಿ ನಂಬಬೇಕು? ಮನಸ್ಸಲ್ಲ, ಹೃದಯದಲ್ಲ. ಇಂದಿನ ವಾಕ್ಯ ನೋಡಿ, ಹೃದಯದಲ್ಲಿ. ಹಿಂದಿನ ವಾಕ್ಯ ನೋಡಿದ್ವಿ, ಕರೆಕ್ಟ್? ಹಿಂದಿನ ವಾಕ್ಯ ಅಲ್ಲ, ಹಿಂದಿನ ಟ್ರಾನ್ಸ್ಲೇಷನ್ ಅಲ್ಲಿ ಹೃದಯದಲ್ಲಿ ಸಂಶಯ ಪಡದೆ ಅಂದ್ರೆ ಹೃದಯದಲ್ಲಿ ನೀವು ಯಾವ ಕಡೆ ಸಂಶಯ ಪಡದೆ ಹೃದಯದಲ್ಲಿ ನಂಬಿ ಹೇಳೋದಾದ್ರೆ ಖಂಡಿತವಾಗಿ ಅದು ನೆರವೇರ್ತದೆ. ಈಗ ಹೃದಯದಲ್ಲಿ ನಂಬೋದು ಅಂದ್ರೇನು, ಮನಸ್ಸಲ್ಲಿ ನಂಬೋದ್ರೇನು? ಹಲೋ, ಹೃದಯದಲ್ಲಿ ನಂಬೋದು ಅಂದ್ರೇನು, ಮನಸ್ಸಲ್ಲಿ ನಂಬೋದು ಅಂದ್ರೇನು? ಇವೆರಡಕ್ಕಿರೋ ವ್ಯತ್ಯಾಸ ಏನು? ಎರಡು ಒಂದೇ? ಬೇರೆ ಬೇರೆ. ಹೃದಯನೇ ಬೇರೆ, ಮನಸ್ಸೇ ಬೇರೆ. ಹೃದಯದಲ್ಲಿ ನಂಬಿರೋ ವ್ಯಕ್ತಿ ಹೇಳ್ತಾನೆ, ಹೌದು ನನಗೆ ಬೆನ್ನೋವಿದೆ, ಹೌದು ನನ್ನ ಕಾಲು ನೋಯ್ತಾ ಇದೆ, ನಾನು ನಿಂತ್ಕೊಳಕ್ ಆಗ್ತಾ ಇಲ್ಲ, ಹೌದು ನನ್ನ ಇಡೀ ಶರೀರದಲ್ಲಿ ಸಮಸ್ಯೆ ಇದೆ. ಬಟ್ ಆದ್ರೆ ನಾನು ಅದು ನಂಬೋದಿಲ್ಲ. ಬದಲಾಗಿ ಯೇಸುವಿನ ಗಾಯಗಳಿಂದ ನಾನು ಈಗಾಗಲೇ ಗುಣ ಹೊಂದಿದ್ದೇನೆ. ನನ್ನ ಜೀವನದಲ್ಲಿ ಆ ಥರ ಸಮಸ್ಯೆ ಇದೆ, ನನ್ನ ಜೀವನದಲ್ಲಿ ಈ ಥರ ಸಮಸ್ಯೆ ಇದೆ, ನನಗೆ ನಿರುದ್ಯೋಗ ಇದೆ, ನನಗೆ ಉದ್ಯೋಗ ಇಲ್ಲ. ಬಟ್ ಥ್ಯಾಂಕ್ ಗಾಡ್ ನನಗೆ ಒಳ್ಳೆ ಉದ್ಯೋಗವನ್ನ ನೀವು ಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಇಂಥ ವ್ಯಕ್ತಿ ಆಗಿದ್ದಾನೆ, ಹೃದಯದಲ್ಲಿ ದೇವರ ವಾಕ್ಯ ನಂಬಿರುವಂತ ವ್ಯಕ್ತಿ. ಇವನ ಶರೀರದಲ್ಲಿ ನೋವು ಜಾಸ್ತಿ ಆಗಿರ್ಬೋದು, ಚಿತ್ರಹಿಂಸೆ ಕೊಡ್ತಾ ಇರ್ಬೋದು. ಬಟ್ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಯಾವ ಕಣ ಅದ್ರ ಕಡೆ ಗಮನ ಕೊಡೋದಿಲ್ಲ, ನನ್ನ ಶರೀರ ರೋಗ ಇದೆ, ನಾನು ಅದನ್ನ ಅಲ್ಲೆಗೆಳೆಯೋದಿಲ್ಲ. ಹೌದು, ಅದು ನಿಜ. ಬಟ್ ವೈದ್ಯರಿಗಿಲ್ಲ, ಮಹಾವೈದ್ಯರಾಗಿರೋ ಪ್ರಭು ಯೇಸು ಇದ್ದಾರೆ, ಅವರನ್ನ ವಿಮೋಚಕರು. ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ ಯಾವುದು ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ದಾರೆ, ಅವರ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಎಂಬುದಾಗಿ. ಅದಕ್ಕೋಸ್ಕರ ನಾನು ದೇವರ ವಾಕ್ಯದಲ್ಲಿ ಸ್ಥಿರವಾಗಿದ್ದು ಅದೇ ವಾಕ್ಯ ನುಡಿತೇನೆ, ಅದನ್ನೇ ಆಲೋಚನೆ ಮಾಡ್ತಾನೆ. ಇಂಥ ವ್ಯಕ್ತಿ ಆಗಿದ್ದಾನೆ, ಹೃದಯದಲ್ಲಿ ನಂಬಿರುವ ವ್ಯಕ್ತಿ. ಹಾಲೆಲೂಯ, ಹಾಲೆಲೂಯ. ಮನಸ್ಸಲ್ಲಿ ನಂಬಿರೋ ವ್ಯಕ್ತಿ ಹೇಳ್ತಾನೆ, ಹೌದು ನಾನು ಧ್ಯಾನ ಕೊಟ್ಟು ಬಂದಾಗ ಸತ್ಯ ಗೊತ್ತಾಯ್ತು ನನಗೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ಎಂಬುದಾಗಿ. ಲಾರ್ಡ್, ನಿಮ್ಮ ವಾಕ್ಯದಲ್ಲಿ ನೀವೇನು ಸತ್ಯ ನೋಡಿದಿರಿ, ನನಗೆ ಅದು ಸತ್ಯ ಗೊತ್ತಾಯ್ತು.
ಹೌದು, ನಿಮ್ಮ ವಾಕ್ಯ ಹೇಳ್ತದೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ ಎಂಬುದಾಗಿ ನೀವು ಹೇಳಿದ್ದೀರಿ. ಆದ್ರೆ ನನ್ನ ಶರೀರದಲ್ಲಿ ಇನ್ನೂ ನೋವಿದೆಯಲ್ಲ. ಇವನು ಮನಸ್ಸಿನಲ್ಲಿ ನಂಬಿರುವ ವ್ಯಕ್ತಿ. ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಬಟ್ ಡಾಕ್ಟ್ರಿಂಗ್ ಹೇಳಿದ್ದಾರೆ. ಮನಸ್ಸಲ್ಲಿ ನಂಬಿರುವ ವ್ಯಕ್ತಿ, ಅಂತ ವ್ಯಕ್ತಿ ಜೀವನದಲ್ಲಿ ಒಂದು ಧ್ಯಾನ ಕೊಟ್ಟಲ್ಲ, 10 ಧ್ಯಾನ ಕೊಟ್ಟಲು ಬಂದರೂ ಕೂಡ ಏನೂ ಆಗೋದಿಲ್ಲ. ಅದಕ್ಕೆ ಪ್ರಿಯರೇ, ಹೃದಯದಲ್ಲಿ ಸಂಶಯ ಪಡಬೇಡಿ ಎಂಬುದಾಗಿ ಹೇಳುವಂತ ಪದಾರ್ಥ, ನಿಮ್ಮ ಕಣ್ಣಾರೆ ರೋಗ ಲಕ್ಷಣಗಳನ್ನು ನೋಡ್ತಾ ಇದ್ರು ಕೂಡ, ನಿಮ್ಮ ಕಣ್ಣಾರೆ ಈವನ್ ಹೋಗಿ ಎಲ್ಲ ಇಂಟರ್ವ್ಯೂಗಳಿಗೆ ಹೋಗ್ತಾ ಇದ್ದೀರಿ, ಜಾಬ್ಗೆ ಹಾಕಿದಿರಿ, ಎಲ್ಲ ಇಂಟರ್ವ್ಯೂಗಳು 100 ಇಂಟರ್ವ್ಯೂಗಳು ಹೋಗಿದ್ದೀರಿ, ಎಲ್ಲ ಫೇಲ್. ಕಣ್ಣಾರೆ ಎಲ್ಲದ್ರಲ್ಲೂ ಕೂಡ ಫೇಲ್ ಆಗ್ತಿದ್ರು ಕೂಡ ಕಣ್ಣಾರೆ ನೋಡ್ತಾ ಇದ್ದೀರಿ. ನೀವು ಬಾಯ್ತಿ ವಾಕ್ಯ ಹೇಳ್ತಾ ಇದ್ರು ಕೂಡ ಕಣ್ಣಾರೆ ಪರಿಸ್ಥಿತಿಗಳು ಜಾಸ್ತಿ ಆಗ್ತದೆ. ನಿಮ್ಮ ಕಣ್ಣಾರೆ ಏನೇ ಪರಿಸ್ಥಿತಿ ಜಾಸ್ತಿ ಆದ್ರೂ ಕೂಡ, ಪ್ರೈಸ್ ಬಿಟ್ಟು ಗಾಡ್, ನೀವು ಅದರ ಕಡೆ ಗಮನ ಕೊಡದೆ ಅದರ ಮಧ್ಯದಲ್ಲಿ ಇನ್ನೂ ಕೂಡ ನೀವು ದೇವರ ವಾಕ್ಯದೊಂದಿಗೆ ಒಪ್ಪಂದ ಮಾಡಿಕೊಂಡು ಅದನ್ನ ಮಾತ್ರ ನಂಬ್ತಾ ಇದ್ದೀರಿ, ಅದನ್ನ ಮಾತ್ರ ನುಡಿತಾ ಇದ್ದೀರಿ. ನಾನು ನಂಬಿದೇನು, ಅದರಿಂದಾಗಿ ಮಾತನಾಡಿದೇನು. ಇಂಥ ವ್ಯಕ್ತಿ ಆಗಿದ್ದಾನೆ ಹೃದಯ ನಂಬಿರುವ ವ್ಯಕ್ತಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನಿಂದ ನಾವೇನು ಕಲಿತಾ ಇದ್ದೇವೆ ಅಂತಂದ್ರೆ, ಪ್ರಭು ಯೇಸು ಬಾಯಿತಿಗೆ ನುಡಿಯನ್ನು ನುಡಿದಾಗ ಆ ಮರ ಬೇರು ಸಮೇತ ಒಣಗೋಯ್ತು. ಕರೆಕ್ಟಾ? ಹಲೋ, ಹೌದಾ? ಹಾಗಾದ್ರೆ ಆ ನುಡಿಯು, ಪ್ರಭು ಯೇಸು ನುಡಿದ ನುಡಿಯು ಮೊದಲು ಮರವನ್ನು ಒಣಗಿಸ್ತಾ ಅಥವಾ ಮೂಲ ಬೇರನ್ನು ಒಣಗಿಸ್ತಾ? ವಾವ್, ಗುಡ್. ಅದೇ ರೀತಿ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಬೆಟ್ಟ ಗುಡ್ಡಗಳು ನೋಡ್ತಾ ಇದ್ದೀರಿ, ಈವನ್ ಆ ಬೆಟ್ಟ ಗುಡ್ಡಗಳು ಹೊರಭಾಗದಲ್ಲಿ ಅದು ನೋಡ್ಲಿಕ್ಕೆ ಹಚ್ಚಹಸಿರಾಗಿ ಗಟ್ಟಿಮುಟ್ಟಾಗಿದ್ರು ಕೂಡ, ನಿಮ್ಮ ಬಾಯಿಂದ ಬರುತ್ತಿರುವಂತಹ ದೇವರ ವಾಕ್ಯಕ್ಕೆ ಅನುಗುಣವಾದ ನುಡಿಗಳು ಆ ಬೆಟ್ಟವನ್ನ ಬೆಳಲಿಕ್ಕಾಗಿ ಯಾವುದು ಮೂಲ ಬೇರಾಗಿದೆಯೋ ಆ ಮೂಲ ಬೇರನ್ನ ಹುಡುಕ್ತಾ ನಿಮಗ್ ಗೊತ್ತಾಗದ ರೀತಿಯಲ್ಲಿ ಒಳಗಡೆ ಮೇಯ್ಕೊಂಡು ಹೋಗ್ತಾ ಇರ್ತದೆ, ತಿನ್ಕೊಂಡು ಹೋಗ್ತಾ ಇರ್ತದೆ, ಒಳಗಡೆ ಬೆಟ್ಟವನ್ನ ಟೊಳ್ಳು ಮಾಡ್ತಾ ಇರ್ತದೆ. ಬಟ್ ಆದ್ರೆ ನಿಮ್ಮ ಕಣ್ಣಿಗೆ ಕಾಣುವುದು ಸಾಕ್ಷಿ ಆದ್ರೆ ಹೇಳ್ತದೆ, ಬೆಟ್ಟ ಇನ್ನು ಹಂಗೆ ಇದೆಯಲ್ಲ. ನಿಮ್ಮ ಕಣ್ಣಾರ ಕಾಣೋ ಸಾಕ್ಷಿ ಆದ್ರೆ ಹೇಳ್ತಾ ಇದೆ, ಆ ಬೆಟ್ಟ ಎಲ್ಲೂ ಕೂಡ ನಾಶನ ಆಗಿಲ್ಲ. ನಿನ್ನ ಶರೀರದಲ್ಲಿ ಅದೇ ತರ ರೋಗ ಇದೆ, ನಿನ್ನ ಶರೀರದಲ್ಲಿ ಅದೇ ತರ ಗೆಡ್ಡೆ ಇದೆ, ನಿನ್ನ ಜೀವನದಲ್ಲಿ ಅದೇ ತರ ಸಾಲ ಇದೆ. ಬರೀ ಆ ಬೆಟ್ಟದ ಬಗ್ಗೆನೇ ಹೊರ ನೋಟಕ್ಕೆ ತಕ್ಕಂತೆ ನಿಮ್ಮ ಮನಸ್ಸಲ್ಲಿ ಅನೇಕ ಆಲೋಚನೆ ಬರ್ತಾ ಇರ್ತವೆ. ಈವನ್ ನೀವು ಬೆಟ್ಟದ ಬಗ್ಗೆ ಕಣ್ಣಾರೆ ಕಾಣುವಂತ ಸಾಕ್ಷಿ ಆಧಾರಗಳು ಈವನ್ ಹೆಚ್ಚಾಗಿ ನಿಮ್ ಕಣ್ಣಾರೆ ನೋಡ್ತಾ ಇದ್ರು ಕೂಡ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನೀವು ಮಾತ್ರ ಬೆಟ್ಟ ನೋಡ್ಲಿಕ್ಕೆ ಅದೇ ತರ ಇರ್ಬೋದು, ಆದ್ರೆ ನಾನು ಯಾವಾಗ ಮೊದಲನೇ ಸಲ ಬಾಯಿ ತೆಗೆದು ವಿಶ್ವಾಸದೊಂದಿಗೆ ದೇವರ ವಾಕ್ಯ ನುಡಿದನೋ ಅದೇ ಕ್ಷಣದಲ್ಲಿ ಆ ದೇವರ ವಾಕ್ಯದಲ್ಲಿರುವ ಶಕ್ತಿ ಆ ಬೆಟ್ಟಕ್ಕೆ ಮೂಲ ಕಾರಣ ಏನು, ಆ ಮೂಲ ಬೇರನ್ನ ಹೋಗಿ ಹುಡುಕಿ ಅದು ಆಲ್ರೆಡಿ ಒಳಗಡೆ ಸಂಪೂರ್ಣವಾಗಿ ಮೂಲ ಬೇರ ನಾಶ ಮಾಡಿರೋದ್ರಿಂದ ಬೆಟ್ಟವು ಆಲ್ರೆಡಿ ಟೊಳ್ಳಾಗಿ ಪ್ರಾರಂಭವಾಗಿದೆ. ನಾನೇನು ಬಾಯ್ತು ವಾಕ್ಯ ನುಡಿತಾ ಇದ್ದಾನೋ ಅದು ಆಲ್ರೆಡಿ ಕೆಲಸ ಮಾಡ್ತಾ ಇದೆ. ನಿಮ್ಮ ವಿಶ್ವಾಸದ ನುಡಿಗಳು, ನಿಮ್ಮ ಬಾಯಿಂದ ಬರುವಂತಹ ವಿಶ್ವಾಸದ ನುಡಿಗಳು ಪ್ರಿಯರೇ, ಆ ಬೆಟ್ಟವನ್ನ ಒಳಗಡೆಯಿಂದ ತಿಂದಾಕಿ ಟೊಳ್ಳು ಮಾಡ್ತಾವೆ. ಕೊನೆಗೊಂದು ದಿನ ನೀವೇ ಆಶ್ಚರ್ಯ ಪಡ್ತೀರಿ. ಒಂದಿನ ಅದೇ ತರ ಕಂಟಿನ್ಯೂಸ್ ಆಗಿ ಅದು 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ ಗೊತ್ತಿಲ್ಲ, ಕಂಟಿನ್ಯೂಸ್ ನೀವು ಯಾವಾಗ ವಾಕ್ಯ ಹೇಳ್ಕೊಂಡು ಹೋಗ್ತಾ ಇರ್ತೀರಿ, ಅದು ಒಳಗಡೆ ಟೊಳ್ಳು ಮಾಡ್ಕೊಂಡು ಒಂದ್ಸಲ ನೀವು ಮಲಗಿರ್ತೀರಿ, ಬೆಳಿಗ್ಗೆ ಎದ್ದು ನೋಡುವಾಗ ಆ ಬೆಟ್ಟ ಕುಸ್ತು ಬಿದ್ದಿರ್ತದೆ, ಎಲ್ಲವೂ ಕೂಡ ನಾಶವಾಗಿರ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಉದಾಹರಣೆಗೆ ನಿಮ್ಮ ಮನೆ ಮುಂದೆ ಬಟ್ಟೆ ಒಣಗಲಿಕ್ಕೆ ಹಾಕ್ಲಿಕ್ಕಾಗಿ ಹಳ್ಳಿ ಕಡೆ ಆಕ್ಚುಲಿ ಆ ಕಡೆ ಒಂದು ಸುರುಗಿ ಪೋಲು, ಈ ಕಡೆ ಒಂದು ಸುರುಗಿ ಪೋಲು ಇಟ್ಟಿರ್ತಾರೆ, ನೋಡಿದ್ದೀರಾ? ಕಂಬಗಳನ್ನ ಇಟ್ಟಿರ್ತಾರೆ, ಒಣ ಮರ ನೆಟ್ಟು ಹಗ್ಗ ಕಟ್ಟಿರ್ತೀರಿ, ಬಟ್ಟೆನ ಒಗ್ದು ಅದ್ರ ಮೇಲೆ ಹಾಕ್ತಾ ಇರ್ತೀರಿ. ಒಂದಿನ ಇದೇ ತರ ಸುಮಾರು ಕೆಲವು ತಿಂಗಳುಗಳಾದ್ಮೇಲೆ ಬಟ್ಟೆನ ಒಗ್ದು ಒಣಗಾಕಿದ್ದೀರಿ, ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಿ. ಅಡಿಗೆ ಮಾಡ್ಲಿಕ್ಕೆ ಸ್ಟವ್ ಆನ್ ಮಾಡಿ ಏನೋ ಕೆಲಸ ಮಾಡ್ತಾ ಇದ್ದೀರಿ, ಸಡನ್ ಆಗಿ ಏನೋ ಬಿದ್ದಂಗಾಯ್ತು. ಬಂದ್ ನೋಡ್ತಾ ಇದ್ದೀರಿ, ಆ ಮರ ಬುಡ ಸಮೇತ ಮುರ್ಕೊಂಡು ಬಿದ್ದೋಗಿರ್ತದೆ. ನಾನು ಹಾಕುವಾಗ ಚೆನ್ನಾಗಿತ್ತಲ್ಲ ಮರ, ಏನಾಯ್ತು? ನೋಡ್ಲಿಕ್ಕೆ ಹೊರಗಡೆ ಚೆನ್ನಾಗೇ ಇದೆ, ಬಟ್ ಯಾತಕ್ಕೆ ಕಟ್ಟಾಗಿ ಬಿದ್ದೋಗಿದೆ?
ಮರ ಕೊಳ್ತೋಗಿಲ್ಲ, ಮರ ಕೊಳ್ತೋಗೋದಿಲ್ಲ. ಏನಾಗಿದೆ? ಯಾವ ಹುಳ? ಆ ಬಿಳಿ ಗೆದ್ಲುಳಗಡು. ಹೊರಗಡೆ ನೋಡ್ಲಿಕ್ಕೆ ಮರ ಅದೇ ತರ ಇದೆ, ಒಳಗಡೆಯಿಂದ ನೀವು ಕಣ್ಣಿಗೆ ಕಾಣದೆ ಹೋದ್ರು ಕೂಡ ಒಳಗಡೆಯಿಂದ ಆ ಬಿಳಿ ಗೆದ್ಲುಗಳು ಒಳಗಡೆಯಿಂದ ಮರವನ್ನ ತಿನ್ಕೊಂಡು ಟೊಳ್ ಮಾಡಿಬಿಟ್ಟಿವೆ. ಒಂದಿನ ಕುಸು ಬೀಳ್ತು. ಅದೇ ತರ ಪ್ರಿಯರೇ, ಹೊರಗಿನಿಂದ ಆ ರೋಗ ಹೇಳ್ತಾ ಇರ್ಬೋದು, ನಾನು ಇಲ್ಲೇ ಇದ್ದೇನೆ, ನಾನು ಯಾವ ಕಾರಣ ನಿನ್ನ ಜೀವನ ಬಿಟ್ಟು ಹೋಗೋದಿಲ್ಲ, ನೀ ನನ್ನ ಡಾರ್ಲಿಂಗ್ ಅಲ್ವಾ, 5 ವರ್ಷ 10 ವರ್ಷದಿಂದ ಇದ್ದೇನೆ, ಈಗ ಧ್ಯಾನ ಕುಟ್ಗೆ ಹೋದ ತಕ್ಷಣ ಜಸ್ಟ್ ನನ್ನ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ಯಾ, ನೀನು ಎಷ್ಟೇ ಬಿಟ್ಟು ಹೋಗು ಅಂತ ಹೇಳಿದ್ರು ಕೂಡ ನಾನು ಮಾತ್ರ ನಿನ್ನ ಜೊತೆಲಿ ಇದ್ದೇನೆ. ಆ ರೋಗ ನಿಮ್ ಜೊತೆ ಆ ರೀತಿ ಹೇಳ್ತಾ ಇರ್ಬೋದು, ನಿಮ್ ಶರೀರದಲ್ಲಿ ರೋಗ ಅದೇ ತರ ಇರ್ಬೋದು. ಬಟ್ ಅದು ನಿಮ್ಮ ವಿಶ್ವಾಸ ತುಂಬಿರುವಂತ ನುಡಿಗಳು ಪ್ರಿಯರೇ, ಆ ರೋಗವನ್ನ ನಾಶಗೊಳಿಸುವ ಶಕ್ತಿಯನ್ನು ಹೊಂದಿರೋದ್ರಿಂದ ನಿಮ್ಮ ಬಾಯಿಂದ ಬರುವಂತ ನುಡಿಗಳು ಪ್ರಿಯರೇ, ಆ ರೋಗವನ್ನ ಹೊರಗಡೆ ಅಲ್ಲ, ಆ ರೋಗಕ್ಕೆ ಮೂಲ ಬೇರೆ ಏನಿದೆಯೋ ಒಳಗಡೆಯಿಂದ ಬಿಳಿ ಗೆದ್ದು ಹುಳುಗಳ ತರ ಸೈನ್ಯದ ರೀತಿಯಲ್ಲಿ ಮಾರ್ಪಟ್ಟು ಒಳಗಡೆಯಿಂದ ಆ ಅನಾರೋಗ್ಯವನ್ನ, ಆ ರೋಗವನ್ನ ಒಳಗಡೆಯಿಂದ ತಿಂದು ನಾಶಗೊಳಿಸ್ತಾ ಕೊನೆಗೊಂದು ದಿನ ನಿಮ್ಮ ಶರೀರದಲ್ಲಿ ರೋಗ ಕುಸಿದು ಬೀಳುವಂತೆ, ರೋಗ ನಾಶವಾಗುವಂತೆ ಆ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.